ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಕುಂದಡ ಭಾಗದ 10 ಗ್ರಾಮಗಳಲ್ಲಿ ಸುಮಾರು ಅಂದಾಜು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕೆಲಸಗಳಿಗೆ ಜನಪ್ರಿಯ ಜನನಾಯಕ ಶಾಸಕ ಡಾ ನಿಸರ್ಗ ನಾರಾಯಣಸ್ವಾಮಿರವರು ಗುದ್ದಲಿ ಪೂಜೆಯನ್ನು ನೆರವೇರಿಸುವ ಮೂಲಕ ಎಲ್ಲಾ 10 ಗ್ರಾಮಗಳಿಗೆ ಭೇಟಿ ನೀಡಿ ಚಾಲನೆಯನ್ನ ನೀಡಿದರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದಣ ಗ್ರಾಮ ಪಂಚಾಯಿತಿ ಹಾಗೂ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಾದ ಅರದೇಶನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆಗೆ 40 ಲಕ್ಷ, ಪಂಡಿತಾಪುರದ ಗ್ರಾಮದಲ್ಲಿನ ಸಿಸಿ ರಸ್ತೆಗೆ 20 ಲಕ್ಷ, ಬಚ್ಚಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆಗೆ 10 ಲಕ್ಷ, ಸೂಲಕುಂಟೆ ಗ್ರಾಮದಲ್ಲಿ ಸಿಸಿ ರಸ್ತೆಗೆ 20 ಲಕ್ಷ, ಲಿಂಗಧೀರ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆಗೆ 20 ಲಕ್ಷ, ಆರಸನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆಗೆ 10 ಲಕ್ಷ, ಪೆದ್ದನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆಗೆ 10 ಲಕ್ಷ, ಸೀಕಾಯನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆಗೆ 30 ಲಕ್ಷ, ಬೀರಸಂದ್ರ ಗ್ರಾಮದಲ್ಲಿ ಸಿಸಿ ರಸ್ತೆಗೆ 25 ಲಕ್ಷ, ಚಿಕ್ಕಗೊಲ್ಲಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆಗೆ 20 ಲಕ್ಷ ರೂಪಾಯಿಗಳು. ಒಟ್ಟಾರೆ ಸರಿಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿ ಕೆಲಸಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದರು. ಅರ್ದೇಶನಲ್ಲಿ ವಿಸ್ತರಣೆಯಾಗಿರೋದು 40 ಲಕ್ಷ ರೂಪಾಯಿ. ಮತ್ತೆ ಲಿಂಗದೀರ್ ಗೊಲ್ಲಹಳ್ಳಿ ಗ್ರಾಮದ ಸಿಸಿ ರಸ್ತೆಗೆ 20 ಲಕ್ಷ, ಬೀರಸಂದ್ರ ಗ್ರಾಮದ ಸಿಸಿ ರಸ್ತೆಗೆ 25 ಲಕ್ಷ, ಅರಸನಹಳ್ಳಿ ಗ್ರಾಮದ ಸಿಸಿ ರಸ್ತೆಗೆ 10 ಲಕ್ಷ, ಮತ್ತೆ ಸುಳ್ಕುಂಟೆ ಗ್ರಾಮಕ್ಕೆ 20 ಲಕ್ಷ, ಬಚ್ಚಹಳ್ಳಿ ಗ್ರಾಮಕ್ಕೆ 10 ಲಕ್ಷ, ಪೆದ್ದನಹಳ್ಳಿ ಗ್ರಾಮಕ್ಕೆ 10 ಲಕ್ಷ, ಚಿಕ್ಕಗೊಲ್ಲಹಳ್ಳಿ ಗ್ರಾಮಕ್ಕೆ 20 ಲಕ್ಷ, ಸೀಕಾಯನಹಳ್ಳಿ ಗ್ರಾಮಕ್ಕೆ 30 ಲಕ್ಷ ಮತ್ತು ಪಂಡಿತ್ಪುರ ಗ್ರಾಮಕ್ಕೆ 20 ಲಕ್ಷ. ಒಟ್ಟು ಸುಮಾರು ಅಂದಾಜು 2 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಈ ಒಂದು ಕಾಮಗಾರಿಗಳಿಗೆ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ DC ಬ್ಯಾಂಕ್ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಈ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದೀವಿ. ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ನಮ್ಮ ಪಕ್ಷ ಏನು ಭರವಸೆ ಕೊಟ್ಟಿತ್ತು ಅದನ್ನು ಪ್ರಾಮಾಣಿಕವಾಗಿ ಶಿಸ್ತಿನಿಂದ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಸರ್ಕಾರದಲ್ಲಿ ಹಲವು ಹೋರಾಟಗಳಿಂದ ಹಣ ತಂದು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಅತ್ಯುತ್ತಮವಾದಂಥ ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕು ಅಂತ ಗುತ್ತಿಗೆದಾರ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಎಲ್ಲಾದರೂ ಒಂದು ಸಣ್ಣ ಕಳಪೆ ಕಾಮಗಾರಿ ಅದನ್ನು ಗಮನಕ್ಕೆ ತರಬೇಕು ಅನ್ನೋ ಜವಾಬ್ದಾರಿ ನಮ್ಮ ಮುಖಂಡರ ಮೇಲೆ ಇದೆ. ಯಾವುದೇ ಕಳಪೆ ಕಾಮಗಾರಿ ಆಗಿ ನಾನು ಗಮನಕ್ಕೆ ತಂದರೆ ತಕ್ಷಣ ಇನ್ನೂ 2ನೇ ಬಾರಿ ಕೂಡ ಕಾಮಗಾರಿಗಳು ಮಾಡಿಸಿರೋ ಉದಾಹರಣೆಯನ್ನು ನಾನು ಇಟ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಇಲ್ಲಿ ಅವ್ಯವಹಾರಕ್ಕೆ ಆಸ್ಪದ ಇಲ್ಲ. ಈ ಒಂದು ಕಾರಣದಿಂದ ತಾಲೂಕಿನ ಜನತೆಗೆ ಈ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ನಾವು ಜನತೆ ಪರ ಅನ್ನೋದನ್ನ ಸಾರ್ವಜನಿಕರಿಗೆ ತೋರಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಯಾವ ಅನುದಾನ ಸರ್ ಇದು? ವಿಶೇಷ ಅನುದಾನ ಗ್ರ್ಯಾಂಟ್, ಸ್ಪೆಷಲ್ ಗ್ರ್ಯಾಂಟು, MLA ಅವರ ಸ್ಪೆಷಲ್ ಗ್ರ್ಯಾಂಟ್ ಅನುದಾನವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇದು ಬಿಟ್ಟು ನೆಕ್ಸ್ಟ್ ಮತ್ತೊಂದು ದಿವಸ ವಿಜಯಪುರ ಹೋಬಳಿ, ಮತ್ತೊಂದು ದಿವಸ ಚನ್ನರಾಯಪಟ್ಟಣ ಹೋಬಳಿ, ಎಲ್ಲ ಗ್ರಾಮಗಳಿಗೂ ಇದು 3ನೇ 4ನೇ ಹಂತದ ಕಾಮಗಾರಿಗಳಿಗೂ ಫಸ್ಟ್ 50 ಲಕ್ಷ, 1 ಕೋಟಿ 2 ಕೋಟಿ ಕಾಮಗಾರಿ ಆದಮೇಲೆ ಮತ್ತೊಂದು ಸಾರಿ SCPT SPP 4ನೇ ಕಾಮಗಾರಿಗಳು ಆದಮೇಲೆ ಇದು 5ನೇ ಸ್ಪೆಷಲ್ ಗ್ರಾಂಟ್ ತಗೊಂಬಂದು ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಕಾಲಮಿತಿಯಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳುವಂತ? ಇಮಿಡಿಯೇಟ್ ಆಗಿ, ಕಾಲಮಿತಿ ಏನಿಲ್ಲ. ಇವತ್ತು ಗುದ್ದಲಿ ಪೂಜೆ ಆಯಿತು, ನಾಳೆ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನರಾದ ಅರದೇಶನಹಳ್ಳಿ ಸೋಮಪ್ಪನವರು ಮಾತನಾಡಿದರು. ಇವತ್ತು ನಮ್ಮ ಗ್ರಾಮದಲ್ಲಿ ಇಲ್ಲೆಲ್ಲ ನಮ್ಗೆ 1 ಕೋಟಿ ಒಂದೇ ಬಾರಿಗೆ ಕಾಂಕ್ರೀಟ್ ರಸ್ತೆಗಳನ್ನು ಕೊಟ್ಟಿದ್ರು. ಅದನ್ನು ಗ್ರಾಮದಲ್ಲೆಲ್ಲ ಮಾಡಿದ್ವಿ. ಅದಾದಮೇಲೆ ಇದಕ್ಕೆ ಟಾರ್ ರಸ್ತೆ ಬೇಕು ಆನಂದವರ್ಣಕ್ಕೆ ಅಂತೇಳಿ ನಾನು ಭಾಳ ದಿವಸದಿಂದ ಕೇಳ್ಕೊಂಡಿದ್ದೆ. ಅದಾದಮೇಲೆ ಟಾರ್ ರಸ್ತೆಗೆ ಅಂತ ಅವ್ರು 40 ಲಕ್ಷ ಕೊಟ್ಟರು. ಅದಾದಮೇಲೆ ಏನಾಗಿದೆ, ಇದು ನೀರು ಹರಿತಾ ಇರೋದ್ರಿಂದ ಇಂಜಿನಿಯರು ನಮ್ಮ ಇವರೆಲ್ಲ ಬಂದು ನೀರು ಹರಿತದ ಮೇಲೆ ಅದರಿಂದ ಇಲ್ಲಿ ತೇವ ಜಾಸ್ತಿ ಇರೋದ್ರಿಂದ ಟಾರ್ ಉಳಿಯೋದಿಲ್ಲ, ಕಾಂಕ್ರೀಟ್ ಮಾಡಿದ್ರೆ ಸರಿ ಅಂತೇಳಿ ಅವರು ಸೂಚನೆ ಕೊಟ್ಟಾದ್ಮೇಲೆ ಅದನ್ನು ತಿರುಗಿ MLA ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನಾನು ಕೇಳಿಕೊಂಡು ಕಾಂಕ್ರೀಟ್ ಟಾರ್ ರಸ್ತೆ ಬೇಡ ಸರ್, ಕಾಂಕ್ರೀಟ್ ಪರಿವರ್ತನೆ ಮಾಡಿಕೊಡಿ ಅಂತೇಳಿ ಮಾಡ್ಕೊಂಡಾದ್ಮೇಲೆ ಈಗ 400 ಮೀಟರ್ಗಳ ಸದ್ಯಕ್ಕೆ 400 ಮೀಟರ್ ಅದನ್ನು ಕಾಂಕ್ರೀಟ್ ರಸ್ತೆ ತೇವ ಜಾಸ್ತಿ ಇರೋದ್ರಿಂದ ಇಲ್ಲಿ ಟಾರ್ ಉಳಿಯೋದಿಲ್ಲ, ನೀರು ಹರಿಯುತ್ತದೆ, ತಗ್ಗು ಪ್ರದೇಶ, ಇದು ಕಾಣೆ ರಸ್ತೆ ಅಂತ ಇದು. ಅದಕ್ಕೋಸ್ಕರ ಅದನ್ನು ಕಾಂಕ್ರೀಟ್ ರಸ್ತೆಯಾಗಿ ಪರಿವರ್ತನೆ ಮಾಡಿದ್ದೀವಿ. ಇವತ್ತು 40 ಲಕ್ಷ ರೂಪಾಯಿಗಳನ್ನು ನಮ್ಮ ಗ್ರಾಮಕ್ಕೆ MLA ಅವ್ರ ಗ್ರಾಂಟಲ್ಲಿ ಇದನ್ನು ಕೊಟ್ಟಿದ್ದಾರೆ. ಅದನ್ನು ಇವತ್ತು ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಗ್ರಾಮ ಪಂಚಾಯತಿ ಪರವಾಗಿ ಮತ್ತು ಅರ್ದೇಶಲ್ಲಿ ಎಲ್ಲ ಪರವಾಗಿ ಅವರಿಗೆ ಎಲ್ಲ ನಮ್ಮ ಶಾಸಕರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ನಮ್ಮ ಪಂಚಾಯತಿಯಲ್ಲಿ 50 ಲಕ್ಷ, ಪ್ರತಿ ಗ್ರಾಮದಲ್ಲೂ 50 ಲಕ್ಷದಿಂದ
1 ಕೋಟಿವರೆಗೂ ಎಲ್ಲ ಊರಲ್ಲೂ ಕೆಲಸಗಳಾಗಿದೆ. MLA ಅವ್ರು ಬಂದರು ಒಂದೇ ಬಾರಿಗೆ 55 ಲಕ್ಷ. ಅದಾದಮೇಲೆ ಸಣ್ಣ ಪುಟ್ಟ 5 ಲಕ್ಷ 10 ಲಕ್ಷ ಅದೆಲ್ಲ ಆಗಿದೆ. ಐಮಾಸ್ ಲೈಟ್ಗಳದ್ದು ನಮ್ಮ ಪಂಚಾಯತಿಯಲ್ಲಿ ಈಗಾಗಲೇ 7-8 ಐಮಾಸ್ ಲೈಟ್ಗಳದ್ದು ನಮ್ಮ ಪಂಚಾಯತಿಯಲ್ಲಿ ಹಾಕಿದ್ದಾರೆ. ಇನ್ನೊಂದು 2-3 ಗ್ರಾಮ ಬಿಟ್ಟರೆ ಎಲ್ಲ ಊರಲ್ಲೂ ಐಮಾಸ್ ಲೈಟನ್ನು MLA ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ಸಮಗ್ರ ಅಭಿವೃದ್ಧಿಗೆ ಅವರು ಇವತ್ತು ನಮಗೆಲ್ಲ MLA ಅವ್ರು ಬಂದಮೇಲೆ ಹಿಂದೆ 30-40 ವರ್ಷಗಳ ಕಾಲದಲ್ಲಿ ಎಷ್ಟು ಕಾಂಕ್ರೀಟ್ ರಸ್ತೆ ಆಗಬೇಕಾಗಿತ್ತು, ಅದು ಒಂದೇ ಬಾರಿಗೆ ಒಂದೇ ಇವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪಂಚಾಯತಿಯಲ್ಲಿ ಇಡೀ ತಾಲೂಕಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಪಂಚಾಯತಿಯಲ್ಲಿ ಎಲ್ಲ ಗ್ರಾಮದಲ್ಲೂ ನಾವು ಕಾಂಕ್ರೀಟ್ ರಸ್ತೆಗಳನ್ನ ದೇವನಹಳ್ಳಿ TAPCS ಮಾಜಿ ಅಧ್ಯಕ್ಷ ಕಾಮೇನಹಳ್ಳಿ ರಮೇಶ್ ಮಾತನಾಡಿದರು. ನಮ್ಮ ಪಕ್ಷದ ಅಧ್ಯಕ್ಷರು PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಆರ್ ಮುನೇಗೌಡರು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ನಮ್ಮ ಪಂಚಾಯತಿ ಪರವಾಗಿ ಹಾಗೂ ನಮ್ಮ ಅಧ್ಯಕ್ಷರ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಹೋಬಳಿಯ ಮುಖಂಡರು PLD ಬ್ಯಾಂಕ್ನ ಅಧ್ಯಕ್ಷರು ಹಿರಿಯರು ಆದಂಥ ಮನೆ ಪಟ್ಟಣವರೇ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಮತ್ತು ಈ ಊರಿನ ಮುಖಂಡರು, ಮಾಜಿ ಪ್ರಧಾನರು, ನಿಮ್ಮೆಲ್ಲ ನೆಚ್ಚಿನ ನಾಯಕರು, ಜಿಲ್ಲಾ ಬ್ಯಾಂಕ್ ನಿರ್ದೇಶಕರು ಸಣ್ಣಪ್ಪನವರು ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಹೋಬಳಿಯ ಮುಖಂಡರು, ಆತ್ಮೀಯ ಸ್ನೇಹಿತರು. ಈ ಸಮಯದಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್ ಮುನೇಗೌಡ, ಪ್ರಧಾನ ಕಾರ್ಯದರ್ಶಿ GA ರವೀಂದ್ರ, PLD ಬ್ಯಾಂಕ್ ಅಧ್ಯಕ್ಷ ಪಟಾಲಪ್ಪ, ಕುಂದಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣಸ್ವಾಮಿ, ಉಪಾಧ್ಯಕ್ಷೆ ವೀಣಾ ರಾಣಿ, ನವೀನ್ ಕುಮಾರ್, ದೊಡ್ಡಬಳ್ಳಾಪುರ APMC ಮಾಜಿ ಅಧ್ಯಕ್ಷ ಕೊಡಗುರ್ಗಿ ಮಂಜುನಾಥ್ ಹಾಗೂ ಇನ್ನಿತರರು ಹಾಜರಿದ್ದರು.